ಹಲೋ ಹಾಯ್ ನಮಸ್ಕಾರ. ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಸೊ, ಇವತ್ತು ನಾನು ಮತ್ತೊಂದು ವಿಡಿಯೋ ಜೊತೆ, ಮತ್ತೊಂದು ಸಿನಿಮಾದ ಜೊತೆ ಬಂದಿದ್ದೀನಿ. ಅದ್ಯಾವುದು ಅಂದರೆ ಜಸ್ಟ್ ಮ್ಯಾರಿಡ್. ಸೊ, ಇದುವರೆಗೂ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ, ಈ ಸಿನಿಮಾದಲ್ಲಿ ಏನೇನಾಗತ್ತೆ, ಏನೇನು ಇಷ್ಟ ಆಯಿತು ಅಂತ ನೋಡೋಣ. ಸೊ, ಜಸ್ಟ್ ಮ್ಯಾರಿಡ್ ಮೂವಿಯಲ್ಲಿ ಡೈರೆಕ್ಟರು ಸಿ.ಆರ್. ಬಾಬಿ ಅವರು, ಪ್ರೊಡ್ಯೂಸರ್ಸು ಸಿ.ಆರ್. ಬಾಬಿ ಮತ್ತು ಲೋಕನಾಥ್ ಅವರು. ಸೊ ಕಾಸ್ಟ್ ಬಗ್ಗೆ ಹೇಳೋದಾದರೆ ಶೈನ್ ಶೆಟ್ಟಿ ಅವರು ಹೀರೋ ಆಗಿ ಮಾಡಿದ್ದಾರೆ. ಅಂಕಿತಾ ಅವರು ಹೀರೋಯಿನ್ನು. ದೇವರಾಜ್ ಅವರು ಶೈನ್ ಶೆಟ್ಟಿ ಅವರ ದೊಡ್ಡವರು, ಕುಟುಂಬದಲ್ಲಿ ದೊಡ್ಡವರಾಗಿ ಮಾಡಿದ್ದಾರೆ. ಸೊ ಶ್ರುತಿ ಪಾತ್ರದಲ್ಲಿ ಅವರು ಸ್ವಲ್ಪ ನೆಗೆಟಿವ್ ರೋಲ್ ಥರ ತೊಗೊಂಡಿದ್ದಾರೆ. ಬಟ್ ಶ್ರುತಿ ಅವ್ರ ಪಾತ್ರ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಮೂವಿಗೆ ಅದೊಂದು ತುಂಬ ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹೀಗೆ ತುಂಬ ಜನ ಒಳ್ಳೆ ನಟರನ್ನು ತಗೊಂಡಿದ್ದಾರೆ. ಎಲ್ಲರೂ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಡೀಸೆಂಟ್ ಆಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಎಲ್ಲ ಪಾತ್ರಗಳ ಬಗ್ಗೆ ಹೇಳಬೇಕಂದ್ರೆ ಎಲ್ಲದೂ ತುಂಬ ಡೀಸೆಂಟಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಇದು ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ ಲೋಕನಾಥ್ ಅವರದ್ದು ಮ್ಯೂಸಿಕ್ಕು ಸ್ವಲ್ಪ ಅಲ್ಲಲ್ಲಿ ಡೌನ್ ಅನಿಸಿದ್ರೂ ಸಿನಿಮಾ ತುಂಬ ಮ್ಯೂಸಿಕ್ ಒಳ್ಳೆ ರೀತಿಯಲ್ಲಿ ಪ್ಲೇ ಆಗಿದೆ ಅಂತ ಹೇಳ್ತೀನಿ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಸಿನಿಮಾದಲ್ಲಿ ಒಂದು ಒಳ್ಳೆ ಎನರ್ಜಿನೂ ಕೊಡುತ್ತೆ. ಸೊ ಆ್ಯಕ್ಷನ್ ಬಗ್ಗೆ ಹೇಳೋದಾದರೆ ಒಂದೇ ಫೈಟ್ ಸೀನು ಶೈನ್ ಶೆಟ್ಟಿ ಅವರಿಂದ ಫಿಲ್ಮಲ್ಲಿ ಇರೋದು. ಬಟ್ ಅದು ಸ್ವಲ್ಪ ಸಿಂಕ್ ಆಗಲ್ಲ ಅಂತಲೇ ಅನ್ನಿಸ್ತು. ಬೇಡಿತ್ತು, ಬಟ್ ಇದೆ ಅನಿಸುತ್ತೆ. ಬಟ್ ಆ್ಯಕ್ಷನ್ ಬೇಕಲ್ವಾ ಒಂದು ಫಿಲ್ಮ್ಗೆ, ಸೊ ಇಟ್ಟಿದ್ದಾರೆ. ಇನ್ನು ಮುಂದೆ ಹೇಳೋದಾದರೆ ಡೈಲಾಗ್ಸ್ಗಳೂ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನು ಕತೆ ಬಗ್ಗೆ ಹೇಳೋದಾದರೆ ದೇವರಾಜ್ ಅವರದ್ದು ದೊಡ್ಡ ಕುಟುಂಬ. 125 ವರ್ಷದಿಂದ ಊರಿನ ಜನಕ್ಕೆ ಸೇವೆ ಮಾಡಿಕೊಂಡು ಬಂದಿರೋ ಅಂತಹ ಮನೆತನ. ಇವರ ವಂಶದಲ್ಲಿ ಎಲ್ಲರಿಗೂ 25 ವರ್ಷದ ಒಳಗಡೆ ಮದುವೆ ಮಾಡೋದು ಇವರ ಪ್ರತೀತಿ. ಆದರೆ ಶೈನ್ ಶೆಟ್ಟಿ ಅವರು ಈಗಿನ ಕಾಲದ ಹುಡುಗ, ಪಾರ್ಟಿ ಪಬ್ ಗರ್ಲ್ಸ್ ಅಂತ ತಿರುಗ್ತಿರ್ತಾರೆ. ಒಂದು ಜವಾಬ್ದಾರಿ ಅನ್ನೋದೇ ಇರಲ್ಲ ಅವರಿಗೆ. ಸೊ ಅವರಿಗೆ ಅಂಕಿತಾ ಅವರ ಜೊತೆ ಮದುವೆ ಆಗುತ್ತೆ. ಅವರಿಗೆ ಮದುವೆ ಆದಮೇಲೆ 3 ಕಂಡೀಷನ್ಸ್ ಬೀಳುತ್ತೆ. ಅವರನ್ನು ಮುಟ್ಟಬಾರ್ದು, ಯಾರೋ ಗರ್ಲ್ಸ್ನ ನೋಡಬಾರ್ದು, ಆ ಥರ ಎಲ್ಲ ತುಂಬ ಕಂಡೀಷನ್ಸ್ ಹಾಕ್ತಾರೆ. ಸೊ ಅದಾದಮೇಲೆ ಶೈನ್ ಶೆಟ್ಟಿ ಅವರ ವಂಶದಲ್ಲಿ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಶೈನ್ ಶೆಟ್ಟಿ ಅವರಿಗೂ ಒಂದು ಪ್ರಾಬ್ಲಮ್ ಇದೆ. ಸೊ ಅದು ಯಾವುದು, ಅದು ಹೇಗೆ ಅವ್ರ ಬಗೆಹರಿಸ್ಕೊಳ್ತಾರೆ ಅನ್ನೋದೇ ಜಸ್ಟ್ ಮ್ಯಾರಿಡ್ ಕತೆ. ಓಕೆ. ಸೊ ಕತೆ ಅಲ್ಲಲ್ಲಿ, ಇನ್ನು ಮೂವಿಯಲ್ಲಿ ಕತೆ ಅಲ್ಲಲ್ಲಿ ಸ್ವಲ್ಪ ಸಿನಿಮಾದಲ್ಲಿ ಸಿಂಕ್ ಆಗಲ್ಲ. ಕೆಲವೊಂದು ಸತಿ ಕಥೆಯಿಂದ ಹೊರಗೆ ಹೋಗುತ್ತೆ ಅಂತ ಅನಿಸುತ್ತೆ. ತೆರೆ ಮೇಲೆ ಕಥೆನ ತರೋದ್ರಲ್ಲಿ ಸ್ವಲ್ಪ ಎಲ್ಲೋ ಮಿಸ್ ಆಗಿದೆ ಅಂತ ಅನಿಸುತ್ತೆ. ಸೊ ಹೀಗೆ ಸಿನಿಮಾ ಪರವಾಗಿಲ್ಲ, ಒಂದು ಸತಿ ನೋಡೋ ಥರ ಇದೆ. ಎಲ್ಲ ಏಜ್ ಗ್ರೂಪವರು ನೋಡ್ಬೋದು. ಸೊ ಸಿನಿಮಾ ನಿಮಗೆ ಹೇಗೆ ಅನ್ನಿಸ್ತು, ನೀವೇನಾದ್ರು ನೋಡಿದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಸೊ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ನಾನು ಕೈಂಡ್ಲಿ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್.